ಶ್ರೀರಾಮ್. ಚೆನ್ನಾಗಿ ಊಟ ತಿಂದಿದ್ದೀನಿ, ಒಂದಾಗಲೂ ಬಿಡ್ದಿರ. ಇವಳು ನೋಡ್ರಿ ಎಷ್ಟು ವೇಸ್ಟ್ ಮಾಡೋಳೆ. ನನ್ನ ನೋಡಿ ಕಲಿಬೇಕು. ನಾನು ನೋಡಿ ಒಂದಾಗಲೂ ಬಿಟ್ಟಿಲ್ಲ. ನಾನು ಚಿಂಟುನ ಸ್ವಲ್ಪ ಬಿಟ್ಟವಳೆ, ನಾನು ಒಂಚೂರು ಬಿಟ್ಟಿಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಸೊ ಬೆಳಗ್ಗೆನೇ ಎಲ್ಲ ಬೇಗ ಎದ್ದು ದೇವರ ಮನೆಗೆಲ್ಲ ಪೂಜೆ ಮಾಡಿದ್ದಾರೆ. ಸೊ ಈ ಥರ ಪೂಜೆ ಮಾಡಿದರೆ ಎಲ್ಲ ಹೂವು ಇಟ್ಟು ಸ್ವಲ್ಪ ದೀಪ ಹಚ್ಚಿ ಆಮೇಲೆ ಈ ಥರ ರಂಗೋಲಿ ಹಾಕಿದ್ರು. ಈಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ, ಇವತ್ತು ನಾವು ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಈ ಥರ ರಂಗೋಲಿ ಎಲ್ಲ ಸಗಣಿ ಸಾರಿಸಿ ರಂಗೋಲಿ ಹಾಕಿದ್ರು. ಆಮೇಲೆ ಒಬ್ಬಟ್ಟು ರಸ ಮತ್ತು ಕಾಯಿ ಹಾಲು ಎಲ್ಲ ರೆಡಿ ಇತ್ತು. ಮತ್ತು ಇಲ್ಲೂ ಹಿಂಗೆ ದೇವ್ರ ಮನೆಗೆ ಪೂಜೆ ಮಾಡಿದರು. ಒಬ್ಬಟ್ಟು, ಹೆಸರುಬೇಳೆ, ಮಜ್ಜಿಗೆ, ಪಾನಕ ಎಲ್ಲ ಚಿಕ್ಕ ಗ್ಲಾಸಲ್ಲಿ ಇಟ್ಟಿದ್ರು. ಸೊ ಈ ಥರ ಪೂಜೆ ಮಾಡಿದ್ಲು. ಆಮೇಲೆ ಈಗ ಇಲ್ಲಿ ಎಲ್ಲ ಮಜ್ಜಿಗೆ, ಹೆಸರುಬೇಳೆ, ಪಾನಕ ಎಲ್ಲನೂ ಇಲ್ಲಿ ಎಲ್ಲ ಈಗ ದೇವ್ರಿಗೆ ಪೂಜೆ ಮಾಡಿ ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ. ಆಮೇಲೆ ಎಲ್ರಿಗೂ ಹಂಚೋದು. ಸೊ ಈಗ ಮಜ್ಜಿಗೆ, ಪಾನಕ, ಹೆಸರುಬೇಳೆ ಎಲ್ಲ ಹಂಚ್ತಿದ್ದಾರೆ. ನಾವೆಲ್ಲ ಇಲ್ಲಿ ಯಾಕೆ ಬಂದ್ವಿ ಅಂತಲೇ ನಾನು ಹೇಳೋದು ನೋಡ್ಬೋದು. ಸೊ ಇಲ್ಲಿ ಇವತ್ತು ಜಾತ್ರೆ. ಸೊ ಪ್ರತಿ ವರ್ಷವೂ ರಾಮನವಮಿ ಹಬ್ಬ ದಿನವೇ ಮಾಡ್ತಾರೆ. ಸೊ ಹಾಗೆ ಇಲ್ಲೆಲ್ಲ ತೇರು ರೆಡಿ ಮಾಡ್ತಾಯಿದ್ರು. ಅದಕ್ಕೆ ನಾನು ಚಿಂಟು ನೇಸರ್ ಎಲ್ಲರೂ ಬಂದಿದ್ವಿ. ಆಮೇಲೆ ಮತ್ತೆ ಇಲ್ಲಿ ರಾಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವ್ರ ದರ್ಶನ ಮಾಡ್ತಾಯಿದ್ವಿ. ಇವಾಗ ದೇವಸ್ಥಾನಕ್ಕೆ ಹೋಗಿ ಮಜ್ಜಿಗೆ, ಪಾನಕ ಎಲ್ಲ ಕುಟ್ಕೊಂಡು ಬಂದ್ವಿ. ಈಗ ಮನೆಗೆ ಊಟ ಮಾಡ್ಕೊಂಡು ಆಮೇಲೆ ತೆರಳು. ನಮ್ಮ ಅಜ್ಜಿ ಹಪ್ಳ ಮಾಡ್ತಾವ್ರೆ. ಹೆಂಗಿತ್ತು ಅಜ್ಜಿ ಮಜ್ಜಿಗೆ ಪಾನಕ? ಇನ್ನೂ ಜಾತ್ರೆ ಹತ್ರ ಹೋಗೋದು ಬಾಕಿ ಇದೆ. ಇವಾಗ ಬಿಸಿಲಿಗೆ ಸಾಕಾಗಿದೆ. ಬಿಸಿಲು ಆಚೆ. ಈಗೆಲ್ಲ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ನಾವು ಮುದ್ದೆ ಮಾಡಬೇಕು. ಮುದ್ದೆ ಮಾಡ್ತಾಯಿದ್ದಾರೆ. ಮುದ್ದೆ ಮಾಡಿದ್ಮೇಲೆ ಊಟ ಮಾಡ್ತಾ ಜಾತ್ರೆ ಹತ್ರ ಹೋಗ್ತೀವಿ. ಈಗ ಜಾತ್ರೆಗೆ ಹೋಗ್ತಾ ಇದ್ದೀವಿ ಎಲ್ಲರೂ. ತಿರುಗ್ರಿ. ಜೈ ಶ್ರೀರಾಮ್. ಈಗ ಹೋಗೋಣ. ಟೈಮ್ 2
15 ಆಗಿದೆ. ಸೊ ಈಗ ಇಲ್ಲಿ ಈ ದೇವಸ್ಥಾನದಿಂದ ದೇವರು ತೊಗೊಂಡು ಹೋಗಿದ್ದಾರೆ ಅಲ್ಲಿಗೆ. ಸೊ ಈಗ ಅಲ್ಲಿಗೆ ಹೋಗ್ಬೇಕೀಗ. ಮನೆ ಹೋಗೋಣ, ಎಲ್ಲ ಹೋಗ್ತಾ ಇರೋ ನಾವು ಅಲ್ಲಿಗೆ 2 o'clock ಹಂಗೆ ಹೋಗಿದ್ರೆ ಆ್ಯಕ್ಚುಲಿ 2 o'clock ಹಂಗಾಗುತ್ತೆ ಅಂತ ನಮ್ಮ ಬಾಬಾ ಹೇಳಿದ್ರು. ಸೊ ಅಲ್ಲಿ ಹೋದ್ಮೇಲೆ ಲೇಟ್ ಆಗೋಯ್ತು. ಆಲ್ಮೋಸ್ಟ್ 1 hour ವೆಯ್ಟ್ ಮಾಡಿದ್ವಿ. 3 o'clock ಹಂಗೆ ತೇರು ಇಳಿದಿದ್ದು. ಸೊ ಎಲ್ಲರೂ ಜಾತ್ರೆಯಲ್ಲಿ ಹುಷಾರಾಗಿರಿ. ಎಷ್ಟು ಜನ ಇರ್ತಾರೆ, ಕಳ್ತನ ಮಾಡ್ತಾರೆ, ಎಲ್ಲ ಹುಷಾರಾಗಿ ಕಾಣ್ತಾ ಇಲ್ಲ ಇದು ಎಲ್ಲಿ ಅಲ್ಲಿ ಕೈಗೆ ಅಂತ ನೋಡಿ ಮುಂದಕ್ಕೆ ಅಲ್ಲಿ ಮುಂದೆಗಡೆ ಆಮೇಲೆ ಹೋಗ್ತಾ ಹೋಗ್ತಾ ಜನ ಎಲ್ಲ ಜಾಸ್ತಿ ಮುಂದೆನೇ ಹೋಗ್ಬಿಟ್ಟಿದ್ರು. ಅದಕ್ಕೆ ನಾವೆಲ್ಲ ಆರಾಮಾಗಿ ಮೆತ್ತಿಗಿಂದನೇ ಹೋಗ್ತಿದ್ವಿ. ತೇರಿಂದೆಡೆ ಅವರೆಲ್ಲ ಮುಂದೆ ಹೇಳ್ಕೊಂಡು ಹೋಗ್ತಿದ್ರು. ಸೊ ಬೆಳಗ್ಗೆ ತೋರಿಸಿದ್ನಲ್ವ, ತೇರು ಅಲ್ಲಿರುತ್ತೆ. ಆಮೇಲೆ ಹಿಂಗೆ ತಳ್ಕೊಂಡು ಅಲ್ಲಿ ಶಿವನ ದೇವಸ್ಥಾನ ಇದೆ. ಸೊ ಅಲ್ಲಿವರೆಗೂ ತೇರನ್ನ ಎಳ್ಕೊಂಡು ಹೋಗ್ತಾರೆ. ಟೈಮು ಆಲ್ಮೋಸ್ಟ್ 3:30 ಹಂಗಾಗಿತ್ತು. ಆದರೂ ಎಷ್ಟು ಬಿಸಿಲು, ಮುಖ ಎಲ್ಲ ನೀವೇ ನೋಡ್ತಿರ್ಬೋದು, ಅಷ್ಟು ಸೆಕೆ ಆಗಿತ್ತು. ಬಟ್ ಆದರೂ ಕಂಪೇರ್ ಮಾಡಿದ್ರೆ ಅಷ್ಟೊಂದು ಬಿಸಿಲಿರಲಿಲ್ಲ. ಬಟ್ ಹೆಂಗೋ ಜಾತ್ರೆ ಯಾವಾಗೋ ಬರೋದು, ಸರಿ ಬಿಡಿ ಏನು ಅಂತ. ಆಮೇಲೆ ಎಲ್ಲ ಐಸ್ ಕ್ರೀಮ್, ಮಜ್ಜಿಗೆ, ಪಾನಕ ಎಲ್ಲ ಹಂಚ್ತಿದ್ರು ಅಲ್ಲೇ. ನನಗೆ ಪಾನಕ ಅಷ್ಟೊಂದು ಇಷ್ಟ ಆಗೋಲ್ಲ. ಮಜ್ಜಿಗೆನೂ ಒಂಥರ ಖಾರ ಖಾರ ಅನಿಸ್ತಿತ್ತು. ಐಸ್ ಕ್ರೀಮ್ ಒಂಥರ ಚೆನ್ನಾಗಿ ಅನಿಸ್ತು ಕೂಲಾಗಿ. ಆಮೇಲೆ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಐಸ್ ಕ್ರೀಮ್ ಸೊ ಆಮೇಲೆ ತೇರು ಅಲ್ಲೇ ನಿಲ್ಲಿಸಿದ್ರು. ಮತ್ತು ಸಂಜೆ 6 ಗಂಟೆ ಹಂಗೆ ಮತ್ತೆ ಹಿಂಗೆ ರಿಟರ್ನ್ ತೇರನ್ನ ಎಳ್ಕೊಂಡು ಬರ್ತಾರೆ. ಸೊ ಈಗ ಇಲ್ಲಿ ಎಲ್ಲ ಊಟ ಆಗ್ತಿದೆ. ನನಗೆ ಹಬ್ಬ ಊಟ ಎಲ್ಲ ಫಸ್ಟ್ ಆಫ್ ಆಲ್ ಇಷ್ಟ ಇಲ್ಲ. ಏನೋ ಒಂಥರ ತಿನ್ನೋಕ್ಕೆ ನನಗಿಷ್ಟ ಆಗೋಲ್ಲ. ಸೊ ಇಲ್ಲೆಲ್ಲ
ಸೊ ಮನೇಲೂ ಮಾಡಿದರು. ಸೊ ಮನೇಲಿ ಎಲ್ಲರೂ ತಿಂದಿದ್ರು. ನಮ್ಮ ಭಾವ ನಮ್ಮ ಅಕ್ಕ ತಿಂದಿರಲಿಲ್ಲ ಅಷ್ಟೇ, ಇನ್ನೆಲ್ಲರೂ ಮನೇಲೂ ತಿಂದಿದ್ರು. ಆಮೇಲೆ ತಿಂದ್ಕೊಂಡು ನಾವು ಜಾತ್ರೆ ನೋಡೋಕೆ ಬಂದಿದ್ದು 2 o'clock ಹಂಗೆ. ಆಮೇಲೆ ನಾವು ಊಟ ತಿಂದಿದ್ದು ಮೇ ಬಿ 4 o'clock ಅಂತ ಅನಿಸುತ್ತೆ. ಚೆನ್ನಾಗಿ ಊಟ ತಿಂದಿದ್ದೀನಿ, ಒಂದಾಗಲೂ ಬಿಡ್ದಿರ. ಇವಳು ನೋಡ್ರಿ ಎಷ್ಟು ವೇಸ್ಟ್ ಮಾಡೋಳೆ. ನನ್ನ ನೋಡಿ ಕಲಿಬೇಕು, ನಾನು ನೋಡಿ ಒಂದಾಗಲೂ ಬಿಟ್ಟಿಲ್ಲ. ನಾನು ಚಿಂಟುನ ಸ್ವಲ್ಪ ಬಿಟ್ಟವಳೆ, ನಾನು ಒಂಚೂರು ಬಿಟ್ಟಿಲ್ಲ. ಇನ್ನೂ ಅಡುಗೆ ಮಾಡನೇ ಇದ್ದಾರೆ. ಟೈಮ್ 4:20 ಆಗಿದೆ. ಇನ್ನೂ ಜನ ಬರ್ತಾನೇ ಇದ್ದಾರೆ. ಸಂಜೆ ರೌಂಡ್ ಬಂದಿದ್ದೀವಿ ಈಗ. ಜಾತ್ರೆ ಅಂದರೆ ಏನು ಇಂಪಾರ್ಟೆಂಟ್ ಹೇಳಿ, ಕಳ್ಳೆಪುರಿ ತೊಗೊಂಡ್ರೆ ಆಗುತ್ತಾ. ಸೊ ಈಗ ಇಲ್ಲಿ ನಮ್ಮ ಆಂಟಿ ಎಲ್ಲರೂ ಈಗ ಇಲ್ಲಿ ಕಳ್ಳೆಪುರಿ ಮಿಕ್ಸ್ಚರ್ ಎಲ್ಲ ತೊಗೊತಾಯಿದ್ರು. ಆಮೇಲೆ ಹಂಗೆ ಬೇಲ್ಪುರಿ ಕೂಡ ಇತ್ತು ಅಲ್ಲೇ. ಸೊ ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರು. ಆಮೇಲೆ ಹಂಗೆ ಬೇಲ್ಪುರಿ ಎಲ್ಲ ತಿಂದ್ಕೊಂಡು ಮತ್ತೆ ಅಲ್ಲಿ ತೇರ ಹತ್ರ ಹೋಗಿದ್ವಿ ಸುಮ್ಮನೆ ಹಂಗೆ. ಗುಂಜೂರಲ್ಲೂ ಜಾತ್ರೆ ಇವತ್ತು. ಫುಲ್ ಟ್ರಾಫಿಕ್. ಟೈಮ್ 8 o'clock ಆಗಿದೆ. ನಮ್ಮ ಮನೆ ಬಿಟ್ಟಿದ್ದು 6:40. 1 hour ಆಯ್ತು. ಇನ್ನೂ ಇದೇ ರೋಡಲ್ಲಿದ್ದೀವಿ. ಈ ರೋಡ್ ಬಂದು ಅರ್ಧ ಗಂಟೆ ಆಯಿತು. ನಾವು ಇನ್ನೂ ಟ್ರಾಫಿಕಲ್ಲೇ ಇದ್ದೀವಿ ಇವಾಗಲಿಂದ. ನಮ್ಮ ಮನೆಗೆ ಹೋಗೋಷ್ಟರಲ್ಲಿ 9 ಗಂಟೆ ಆದರೂ ಆಗುತ್ತೆ. ಅಷ್ಟೇ ಮೂವ್ ಆಗೋದು. ಅವಾಗಿಂದ ಇಷ್ಟೇ ಮೂವ್ ಆಗ್ತಾ ಇದೆ. 5 ನಿಮಿಷಕ್ಕೂ. $6:40 6:40ಗೋ ಅದೇ 6:30 ಅನ್ಕೋ. ಈಗ ಟೈಮ್ 8:22ನಾ? ಇಲ್ಲೂ ಜಾತ್ರೆ ಆಗುತ್ತೆ. ನಾಳಿದಂತೆ ಇಕ್ಕಿರ್ತಾರೆ ಒಂದೆರಡು ದಿನ. ಇಲ್ಲಿ ದೇವಸ್ಥಾನ ಇದೆಯಲ್ಲ, ಮುಚ್ಚಿಬಿಟ್ಟವನ ಈ ಕಡೆ ಅವನು ಬಿಡ್ತಲ್ವಾ ಕಾರಗಳನ್ನ? ಇಲ್ಲ ಅವನೋಡು ವಿಡಿಯೋ ಮಾಡ್ತಾನೆ ಪೊಲೀಸ್ ಅವನು. ಹಿಂಗೆ ಹೋಗಿದ್ರೆ ಹತ್ರ ಆಗಿರೋದು ಸ್ವಲ್ಪ, ಇದಕ್ಕೆ ಜಾಮ್ ಆಗಿರೋದು ಮೇನ್ ರೀಸನ್ನೇ ಅದು. ಅಷ್ಟಲ್ಲಿ ರೋಡ್ ಕ್ಲೋಸ್ ಮಾಡಿರೋದಕ್ಕೆ ಈಗ ಜಾತ್ರೆ ಮುಗಿಸ್ಬಿಟ್ಟು ಇದು ಮನೆಗೆ ಹೋಗ್ತಾ ಇದ್ದೀವಿ. ಟೈಮ್ 7:30 ಆಗಿದೆ. ಫುಲ್ ಟಯರ್ಡ್ ಆಗಿ ಹೋಗ್ಬಿಟ್ಟಿದೆ, ಕಾಲೆಲ್ಲ ನೋಡ್ತಾ ಇದೆ ಬಿಸಿಲಿಗೆ. ಸೊ ಈಗ ಮನೆಗೆ ಹೋಗ್ತಾ ಇದ್ದೀವಿ. ನಾನು ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ನಾನು ನಿಮಗೆ ಮತ್ತೆ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನಾನು ಇವಾಗ ರೋಡಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಎಲ್ಲಂದ್ರೆ ಸದ್ವಾಪುರ ರೋಡಲ್ಲಿ ನಾನು ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಏನಿರಲ್ಲ, ಹೋಗಿ ಮಲ್ಕೊಳ್ತೀವಿ ನಾವು ಅಷ್ಟೇ, ಏನು ಮಾಡೋಲ್ಲ ನಾವು.